ಫ್ರೆಂಡ್ಸ್, ಜೀ ಕನ್ನಡದಲ್ಲಿ ಬರುತ್ತಿರುವ ಬ್ಯಾಚುಲರ್ ಕಾರ್ಯಕ್ರಮ ಯಾರಿಗಾಗಿ ತೋರಿಸುತ್ತಿದ್ದಾರೆ? ಇದು ನಿಜವಾದ ಬ್ಯಾಚುಲರ್ಗಳಿಗೂ, ಇಲ್ಲ ಆಲ್ರೆಡಿ ಲವ್ ಮಾಡಿ ಮದುವೆ ಆದವರಿಗೂ, ಅಥವಾ ವಯಸ್ಸಾದವರಿಗೂ, ಇಲ್ಲ ಈಗಿನ ಹದಿಹರೆಯದ ಹುಡುಗ ಹುಡುಗಿಯರಿಗೂ ಇದ್ದಾರೆಯೋ ಎಂದು ತಿಳಿಯುತ್ತಿಲ್ಲ. ಅದೇ ಈ ಜೋಡಿಗಳು ಸಾಯುವವರೆಗೂ ಜೊತೆಗೆ ಬಾಳುತ್ತೇವೆ ಅನ್ನುತ್ತಿದ್ದಾರೆ. ನಿಜನಾ? ಯಾರೋ ಬರೆದು ಕೊಟ್ಟ ಡೈಲಾಗು, ಯಾರೋ ರೆಡಿ ಮಾಡಿದ ಸೆಟ್ನಲ್ಲಿ ಯಾರೋ ರೆಡಿ ಮಾಡಿದ ಈ ಜೋಡಿಗಳು ನಿನ್ನ ಬಿಟ್ಟು ಬಾಳಲ್ಲ ಅಂತ ನಾಟಕ ಮಾಡುತ್ತಿರುವುದು ನೋಡಿದರೆ, ಸ್ವಂತವಾಗಿ ಮನಸ್ಸಿಗೆ ಇಷ್ಟವಾದ ಹುಡುಗಿಗೆ ಪ್ರಪೋಸ್ ಮಾಡಿ ಜೀವನ ನಡೆಸುತ್ತಿರುವರು ಇವರ ಮುಂದೆ ಏನೂ ಇಲ್ಲ ಅನಿಸುತ್ತದೆ. ಇನ್ನು ಕಾರ್ಯಕ್ರಮ ನೋಡಿ ಹದಿಹರೆಯದ ಮನಸ್ಸುಗಳಲ್ಲಿ ಯಾವ ರೀತಿಯ ಪರಿಣಾಮ ಬರುವುದು ಅನ್ನೋದು ಮುಖ್ಯ. ಇನ್ನು ಕಾರ್ಯಕ್ರಮದ ಜಡ್ಜ್ಗಳಂತೂ ಇದಕ್ಕೆ ಪ್ರೋತ್ಸಾಹಿಸುವುದು, ಜೊತೆಗೆ ರವಿಚಂದ್ರನ್ ಅವರು ನಾನು 18 ವರ್ಷಕ್ಕೆ ಲವ್ ಮಾಡಿದ್ದೆ ಅನ್ನೋದು, ಇನ್ಯಾರೋ ಕಂಟೆಸ್ಟೆಂಟ್ ಅವ್ರ ತಂದೆ ನಾನು 20 ವರ್ಷಕ್ಕೆ ಲವ್ ಮಾಡಿದ್ದೆ ಅಂತ ಹೇಳೋದು, ಇನ್ನು ಅದಕ್ಕೆ ಆ್ಯಂಕರು ಅವ್ರ ಹುಡುಗಂಗೆ ನೋಡಿ ಕಲಿ ನೀನು 5 ವರ್ಷ ಲೇಟ್ ಆಯಿತು ಅಂತ ಹೇಳೋದು ಗೊತ್ತಿರುವುದು ಎಷ್ಟು ಪ್ರಭಾವ ಬೀರಬಹುದು. ಇಲ್ಲಿ ಹದಿಹರೆಯದ ಹುಡುಗರಿಗೆ ಒಂದು ಹುಡುಗಿ ಪ್ರೀತಿ ಮಾಡೋಕೆ ಈ ರೀತಿಯ ಸೆಟಪ್ಗಳು, ಕಾಸ್ಟ್ಲಿ ಗಿಫ್ಟ್ಗಳು, ಡೈಲಾಗು ಸಾಕು ಅಂತ ಅನಿಸ್ತದೆ. ಅದಕ್ಕಾಗಿ ಹಣಕ್ಕಾಗಿ ಯಾವ ದಾರಿಗೆ ಬೇಕಾದರೂ ಇಳಿಯುತ್ತಾರೆ. ಇನ್ನು ಹೆಣ್ಣು ಮಕ್ಕಳಿಗೆ ಈ ರೀತಿಯ ಸೆಟಪ್ಗಳು, ಗಿಫ್ಟ್ಗಳನ್ನು ಕೊಡದೇ ಇದ್ದರೆ ಪ್ರೀತಿನೇ ಅಲ್ಲ ಅಂತ ಭಾವಿಸುವ ಸಾಧ್ಯತೆ ಇದೆ. ಇದು ಬಹಳ ಜನ ಮಿಸ್ಯೂಸ್ ಮಾಡಿಕೊಳ್ಳುವಂಥ ಎಲ್ಲ ಲಕ್ಷಣಗಳು ಇವೆ. ಇನ್ನು ಬಹಳಷ್ಟು ಜನ ಗಂಡ ಹೆಂಡತಿಯರು ಈ ಕಾರ್ಯಕ್ರಮ ನೋಡಿ ಖುಷಿ ಪಡುತ್ತಿದ್ದಾರೆ. ಅವರ ಮನೆ ಮಕ್ಕಳು ಈ ರೀತಿ ಪ್ರೀತಿ ಮಾಡಿದ್ದೀವಿ ಅಂದರೆ ಒಪ್ಪಿಕೊಳ್ಳುತ್ತಾರಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಅಲ್ಲದೆ ಈ ವಿಡಿಯೋ ಹದಿಹರೆಯರಿಗೆ ಆಗಬಹುದಾದ ಪ್ರಭಾವದ ಬಗ್ಗೆ ಹೇಳ್ತಿರೋದು ಹೊತ್ತು ಬೇರೆ ಯಾವುದೇ ರೀತಿಯ ಇದರಿಂದ ಅಲ್ಲ. ಇದರಿಂದ ತುಂಬ ಜನ ಏನು ತೋರಿಸ್ಬಾರ್ದಾ, ಇದು ಏನು, ಇದು ಮನೋರಂಜನೆಗಾಗಿ ಮಾತ್ರ ನೋಡು ಅನ್ನೋರಿಗೆ ಇದಲ್ಲ, ಈ ವಿಡಿಯೋ ಅಲ್ಲ, ದಯವಿಟ್ಟು ನೋಡಬೇಡಿ. ಹಾಗಾಗಿ ಇದ್ರ ಬಗ್ಗೆ ನಾವು ಒಂದು ಎಚ್ಚರಿಕೆಯನ್ನು ಸಹ ಹೊಂದಬೇಕಾಗತ್ತೆ. ಈ ವಿಷಯದ ಬಗ್ಗೆ ನಾವು ತೀವ್ರವಾಗಿ ಯೋಚನೆ ಮಾಡಿ ನಮ್ಮ ಮನೆಯ ಮಕ್ಕಳನ್ನು ಆದಷ್ಟು ಈ ಕಾರ್ಯಕ್ರಮದಿಂದ ದೂರ ಇರುವಂತೆ ನೋಡಿಕೊಳ್ಳೋದು ಉತ್ತಮ ಅಂತ ನನ್ನ ಭಾವನೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇಷ್ಟವಾದರೆ ಸಾಧ್ಯವಾದಷ್ಟು ಶೇರ್ ಮಾಡಿ. ಧನ್ಯವಾದಗಳು.